ಅಧ್ಯಾಯ 5. ಬೇಸರಗೊಳ್ಳದೆ. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 2 ವಚನ 7. ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 18 ವಚನ 1. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಸತ್ಯವೇದ ಬೋಧಿಸುತ್ತದೆ. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 2 ವಚನ 7. ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡಬೇಕು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಗಲಾತ್ಯ ಅಧ್ಯಾಯ 6 ವಚನ 9. ಆದುದರಿಂದ ಬೇಸರಗೊಳ್ಳದೆ ಸೇವೆ ಮಾಡಿರಿ. ಸತ್ಯವೇದದಲ್ಲಿ ಸೋತು ಹೋಗದೆ ಬೆತ್ಸದ ಕೊಳದ ಬಳಿ ಮಲಗಿದ್ದ ಒಬ್ಬ ಮನುಷ್ಯನನ್ನು ಕುರಿತು ಯೋಚಿಸುತ್ತೇನೆ. 38 ವರ್ಷಗಳ ಕಾಲ ಘೋರವಾದಿ ಪೀಡಿತನಾಗಿ ನಡೆಯಲಾರದವನಾಗಿ ಬಿದ್ದುಕೊಂಡಿದ್ದ ಪಾರ್ಶ್ವವಾಯು ರೋಗಿ. ಅವನಿಗೆ ಸಹಾಯ ಮಾಡಲು ಯಾರೊಬ್ಬರೂ ಇಲ್ಲ. ಬೆತ್ಸದ ಕೊಳವು ಕಲಕಡಲ್ಪಡುವಾಗ ಅವನಿಗಾಗಿ ಬಿಟ್ಟುಕೊಡಲಾಗಲಿ ಒಬ್ಬರೂ ಇಲ್ಲ. ಹೀಗೆ ಕಳೆದು ಹೋದ ವರ್ಷಗಳು ಒಂದೆರಡಲ್ಲ. ಆದರೂ ಅವನು ಸೋತು ಹೋಗಲಿಲ್ಲ. ಹೇಗಾದರೂ ನಾನು ಒಂದು ದಿನ ಸೌಖ್ಯ ಹೊಂದುವೆನು ಎಂಬ ನಂಬಿಕೆಯಿಂದ ಆ ಕೊಳದ ದಡದಲ್ಲಿ ನಂಬಿಕೆಯಿಂದ ಕಾತುರದಿಂದ ಎದುರು ನೋಡುತ್ತಾ ಬಿದ್ದುಕೊಂಡಿದ್ದನು. ಅವನಲ್ಲಿದ್ದ ನಂಬಿಕೆಯನ್ನು ಕರ್ತನು ಗುರುತಿಸಿದನು. ಅವನ ಸಮೀಪಕ್ಕೆ ಬಂದು ಪ್ರೀತಿಯಿಂದ ಅವನನ್ನು ವಾಸಿ ಮಾಡಿದನು. ಸ್ವಾಮಿ ಹೇಳಿದಂತೆ ಅವನು ಗುಣವಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಪ್ರಾರ್ಥಿಸುವುದರಲ್ಲಿ ಯಾವಾಗಲೂ ಬೇಸರಗೊಳ್ಳಬಾರದು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 18 ವಚನ 1. ದಾನಿಯೇಲನು ಪ್ರಾರ್ಥಿಸಿದನು. ಅದೇ ದಿನದಲ್ಲಿ ಅವನ ಪ್ರಾರ್ಥನೆಯು ಪರಲೋಕಕ್ಕೆ ಮುಟ್ಟಿತು. ಆದರೆ ಉತ್ತರ ಸಿಕ್ಕಲು 21 ದಿನಗಳಾದವು. ದಾನಿಯೇಲನು ಇದರಿಂದ ಬೇಸರಗೊಂಡನು? ಇಲ್ಲ. ಕರ್ತನ ದೂತನು ದಾನಿಯೇಲನ ಪ್ರಾರ್ಥನೆಗೆ ಉತ್ತರವನ್ನು ತಂದನು. ನಾವು ಪ್ರಾರ್ಥಿಸುವಾಗ ಆ ಕೂಡಲೇ ಕರ್ತನು ಅದನ್ನು ಕೇಳುತ್ತಾನೆ. ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಪರಲೋಕದ ದೂತರೆಲ್ಲ ಸಂತೋಷ ಪಡುತ್ತಾರೆ, ಆರ್ಭಟಿಸುತ್ತಾರೆ. ಉದಾಹರಣೆಯಾಗಿ ಹೇಳುವುದಾದರೆ, ನಾವು ಕಾಲ್ಚೆಂಡಾಟಗಾರರನ್ನು ನೋಡುತ್ತೇವೆ. ನಾವು ಆಧರಿಸುವ ಗುಂಪಿನವರನ್ನು ಕೈ ಚಪ್ಪಾಳೆ ಹೊಡೆದು ಆರ್ಭಟಿಸಿ ಉತ್ಸಾಹಗೊಳಿಸುತ್ತೇವೆ. ಅದೇ ರೀತಿ ನಾವು ಪ್ರಾರ್ಥಿಸುವಾಗ ಪರಲೋಕದಲ್ಲಿರುವ ಭಕ್ತರು ದೇವದೂತರೆಲ್ಲರೂ ಸಂತೋಷಿಸಿ ಆರ್ಭಟಿಸಿ ಉತ್ಸಾಹದಿಂದ ಪ್ರಾರ್ಥಿಸಿರಿ, ಉತ್ಸಾಹದಿಂದ ಸೇವೆ ಮಾಡಿರಿ, ಬೇಸರಗೊಳ್ಳಬೇಡಿರಿ ಎಂದು ಹೇಳಿ ನಮ್ಮನ್ನು ಬಹಳವಾಗಿ ಪ್ರೋತ್ಸಾಹನಗೊಳಿಸುತ್ತಾರೆ. ವಿದ್ಯುತ್ ದೀಪವನ್ನು ಕಂಡುಹಿಡಿದಂತ ಥಾಮಸ್ ಎಡಿಸನ್ ಬಗ್ಗೆ ತಿಳಿದಿರುವಿರಿ. ಒಂದು ವಿದ್ಯುತ್ ಬಲ್ಬನ್ನು ಉರಿಸುವ ಮೊದಲು ಸುಮಾರು 1000 ಸಾರಿ ಸೋಲನ್ನು ಕಂಡನು. ಆದರೆ ಇದರ ನಿಮಿತ್ತ ಬೇಸರಗೊಳ್ಳಲಿಲ್ಲ. 1001ನೇ ಸಾರಿ ಪ್ರಯತ್ನಿಸಿದಾಗ ಅದು ಅಂದವಾಗಿ ಪ್ರಕಾಶಿಸಿತು. ಅದರ ಫಲವಾಗಿ ನಮ್ಮ ಮನೆಗಳಲ್ಲಿ ಇಂದಿಗೂ ವಿದ್ಯುತ್ ಬಲ್ಬ್ಗಳು ಪ್ರಕಾಶಮಾನವಾದ ಬೆಳಕನ್ನು ಕೊಡುತ್ತಾ ಪ್ರಕಾಶಿಸುತ್ತಿವೆ. ದೇವರ ಮಕ್ಕಳೇ, ಬೇಸರಗೊಳ್ಳದೆ ಪ್ರಯತ್ನಿಸಿರಿ. ಪವಿತ್ರವಾಗಿ ಜೀವಿಸಲಾಗಲಿಲ್ಲವಲ್ಲ ಎಂದು ಸೋತು ಹೋಗಬೇಡಿ. ಜಯದ ಜೀವನ ಮಾಡಲಾಗಲಿಲ್ಲವಲ್ಲ ಎಂದು ಅಧೈರ್ಯಗೊಳ್ಳಬೇಡಿರಿ. ಪ್ರಯತ್ನವನ್ನು ಬಿಡಲೇಬೇಡಿರಿ. ನಮ್ಮ ದೇವರು ನಮಗೆ ತನ್ನ ಪ್ರೀತಿಯ ಪ್ರಕಾಶವನ್ನು ನಮಗೆ ಕೊಡಲಾರದಂತ ಅನೀತಿವಂತನಲ್ಲ. ಪ್ರಿಯ ದೇವ ಮಕ್ಕಳೇ, ಕರ್ತನು ಒಂದು ವಾಗ್ದಾನವನ್ನು ಇಂದು ನಿಮಗೆ ಕೊಡುತ್ತಿದ್ದಾನೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದನಿಯರು, ನಡೆದು ಬಳಲರು. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಆಮೆನ್.